ರಾತ್ರಿ ಮಳೆಗೆ ಇನ್ನೂ ಎದ್ದಿಲ್ಲ ಬೆಂಗಳೂರಿನ ಬಹುತೇಕ ಕಡೆ ಜಲ ದಿಗ್ಬಂಧನ. ಕೆಆರ್ ಮಾರ್ಕೆಟ್, ಸರ್ಚಾಪುರದಲ್ಲಿ, ಮಾನಿತಾ ಟೆಕ್ ಪಾರ್ಕ್ನಲ್ಲಿ ಹೀಗೆ ಬೆಂಗಳೂರಿನಾದ್ಯಂತ ಮಳೆಯ ಅವಾಂತರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಎಸ್, ಬೆಂಗಳೂರಿನಲ್ಲಿ ಮಳೆ ಆದರೆ ಯಾವ ರೀತಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಕಳೆದ ರಾತ್ರಿ ಇಡೀ ಧೋ ಅಂತ ಮಳೆ ಸುರಿತು. ಒಂದು ಸಣ್ಣ ಮಳೆಗೇನೆ ಬೆಂಗಳೂರು ಅಧ್ವಾನ ಆಗೋಗುತ್ತೆ. ಆದರೆ ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಹೇಳೋದಕ್ಕಿಂತ ಕಂಡು ಬರ್ತಾ ಇರುವಂಥ ದೃಶ್ಯಗಳೇ ಹೆಚ್ಚು ಎಲ್ಲ ಘಟನೆಯ ವಿವರವನ್ನು ತಿಳಿಸುತ್ತೆ. ತಾವು ಮಾರ್ಕೆಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ವೀಕ್ಷಕರೇ. ಮಾರ್ಕೆಟ್ನಲ್ಲಿ ಮಳೆ ಬಂತು ಅಂದರೆ ಚರಂಡಿ ಯಾವುದು, ರಸ್ತೆ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಈ ಮಧ್ಯೆ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಮಾರ್ಕೆಟ್ ಆರಂಭ ಆಗುತ್ತೆ. ಆದರೆ ಮಾರ್ಕೆಟಲ್ಲಿ ಮಾರೋದಕ್ಕೆ ತಂದಿರುವ ಹೂವು, ಹಣ್ಣು, ತರಕಾರಿ ಸೇರಿದಂತೆ ಎಲ್ಲವೂ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಚರಂಡಿ ಮೋರಿ ನೀರು ಜೊತೆಗೆ ಮಿಕ್ಸ್ ಆಗಿದೆ. ಅವತ್ತಿನ ದಿನ ವ್ಯಾಪಾರ ಮಾಡಿ ಬದುಕುವಂಥ ಭಾಳಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಕೂಲಿ ಕಾರ್ಮಿಕರು ಮತ್ತು ಅಲ್ಲೇ ಅಂಗಡಿಗಳನ್ನು ತರಕಾರಿ, ಹೂ, ಹಣ್ಣು ಮಾರೋರು ಅವರ ಗೋಳು ಕೇಳೋಕ್ಕಾಗೋದೇ ಇಲ್ಲ. ಒಂದು ತಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯ ಮಾರ್ಕೆಟ್ದು. ಇನ್ನೊಂದು ಕಡೆ ಯಾವುದೋ ಫ್ಲೈಓವರ್ ಅನಿಸುತ್ತೆ. ಫ್ಲೈಓವರ್ನಲ್ಲಿ ನೀರು ನಿಂತ್ಕೊಂಡು ಸವಾರರು ಪರದಾಡ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಜನಸಾಮಾನ್ಯರು ಸೇರಿದಂತೆ ವಾಹನ ಸವಾರರು ರೋಡಲ್ಲಿ ನಿಂತಿರುವ ನೀರಿನಿಂದ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳು. ಕೆಆರ್ ಮಾರ್ಕೆಟ್, ಮಾನಿತಾ ಟೆಕ್ ಪಾರ್ಕ್ ಮತ್ತು ಆನೇಕಲ್ನಲ್ಲಂತೂ ಕೆರೆ ತುಂಬಿ ಮನೆಗೆ ನೀರು ನುಗ್ಗಿದೆ. ನಾಗಾವರದಲ್ಲಿ ಮನೆಗಳು ಮುಳುಗಿವೆ. ಸರ್ಜಾಪುರದಲ್ಲಿ ಎಲ್ಲಿ ನೋಡಿದ್ರೂ ನೀರು. ಮಳೆ ನಿಂತು 8 ಗಂಟೆ ಆದರೂ ಕೂಡ ಜನ ಹೊರಗಡೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.